ಹಾಯ್ ಎವ್ರಿವನ್, ಇದು ಬುಧವಾರದ ಮಿನಿ ವ್ಲಾಗ್. ನಾಳೆ ಮುದ್ದುದು ಬರ್ತ್ಡೇ ಇರೋದ್ರಿಂದ ಅವಳಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ಮತ್ತು ಅವಳಿಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಅವಳ ಹೇರ್ ತುಂಬಾ ಕರ್ಲಿ ಮತ್ತು ಫಿಝಿ ಹೇರು, ತುಂಬಾ ಫ್ಲಿಟ್ ಎಂಡ್ಸ್ ಆಗಿತ್ತು. ಹಾಗಾಗಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಸ್ಟ್ರೈಟ್ ಹೇರ್ ಅಂದರೆ ತುಂಬ ಇಷ್ಟ. ಏನು ಮಾಡೋದು, ಅವಳಿಗಿರೋದು ಕರ್ಲಿ ಹೇರು. ಹೀಗೆ ಅಲ್ವಾ, ಯಾರಿಗೆ ಕರ್ಲಿ ಹೇರ್ ಇರುತ್ತೋ ಅವರಿಗೆ ಸ್ಟ್ರೈಟ್ ಹೇರ್ ಇಷ್ಟ ಆಗುತ್ತೆ, ಸ್ಟ್ರೈಟ್ ಇರೋರಿಗೆ ಕರ್ಲಿ ಹೇರ್ ಇಷ್ಟ ಆಗುತ್ತೆ. ಹೇಗೆ ಕಾಣಿಸ್ತಿದೆ ಅವಳಿಗೆ ಹೇರ್ ಕಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡೇ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಒಂದೇ ಅಂಗಡಿಲಿ ಎಷ್ಟೊಂದು ಡ್ರೆಸ್ಗಳನ್ನ ನೋಡಿ ಫೈನಲಿ ಒಂದು ಚೆನ್ನಾಗಿರೋ ಡ್ರೆಸ್ ಸಿಕ್ತು. ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವ್ರ ಆಸೆಗಳು ಬೇಡಿಕೆಗಳು ಜಾಸ್ತಿನೇ ಆಗ್ತಿರ್ತವೆ. ಬರ್ತ್ಡೇಗೆ ಅವಳ ಬೆಸ್ಟ್ ಫ್ರೆಂಡ್ಸ್ನ ಕರಿಬೇಕು, ಎಲ್ಲ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ಅವ್ರ ಖುಷಿಗೋಸ್ಕರ ನಾವು ಪೇರೆಂಟ್ಸ್ ಆಗಿ ಕೆಲವೊಂದು ಸಾರಿ ಸೋಲ್ಬೇಕಾಗತ್ತೆ. ಲಾಸ್ಟ್ ಇಯರ್ ಬರ್ತ್ಡೇಗೆ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಆಶ್ರಮಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಂಗಾಗಿ ಈ ಸಾರಿ ಅವಳಿಗಿರೋ ಒಂದು 4 ಬೆಸ್ಟ್ ಫ್ರೆಂಡ್ಸ್ ಮತ್ತು ನಮ್ಮ ಅಕ್ಕಪಕ್ಕ ಇರೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಸಾರಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ.